ಜನ ಮರುಳು ಜಾತ್ರೆ ಮರುಳು. ಈ ಕಡಲೆಕಾಯಿ ಪರೀಕ್ಷೆಗೆ ಬಂದ ಜನ ನೋಡಿದ್ರೆ ಈ ವರ್ಷ ಕಡಲೆಕಾಯಿ ಪರೀಕ್ಷೆ ಯಶಸ್ವಿಯಾಗೋದ್ರಲ್ಲಿ ಸಂದೇಹವೇ ಇಲ್ಲ. ಪ್ರತಿ ವರ್ಷಕ್ಕಿಂತ ಈ ಬಾರಿ ಕಡಲೆಕಾಯಿ ಪರೀಕ್ಷೆಯ ಮೊದಲ ದಿನವೇ ಜನಜಾತ್ರೆಯಿಂದ ಕೂಡಿದ್ದು ಕಡಲೆ ಕೊಂಡುಕೊಳ್ಳುವರ ಸಂಖ್ಯೆ ಜಾಸ್ತಿಯಾಗಿದೆ. ಒಂದ್ ಕಡೆ ಕಡಲೆಕಾಯಿಯ ರಾಶಿ ರಾಶಿ ವ್ಯಾಪಾರ ನಡೀತಿದ್ರೆ ಇನ್ನೊಂದೆಡೆ ಬಗೆ ಬಗೆ ಆಟಗಳು. ಕಡಲೆಕಾಯಿ ತಿಂದು ವಿವಿಧ ಆಟಗಳನ್ನ ಆಡಿ ಎಂಜಾಯ್ ಮಾಡಿದ್ರು. ತುಂಬಾ ಖುಷಿ ಅನ್ಸುತ್ತೆ, ಯಾಕಂದ್ರೆ ನಾವು ಡೈಲಿ ಆಫೀಸಿಗೆ ಹೋಗೋರು, ಸೊ ನಮ್ಗೆ ಇದೊಂಥರ ಎಂಟರ್ಟೈನ್ಮೆಂಟ್. ಸೊ ತುಂಬಾ ಖುಷಿ ಆಯ್ತು ನಮ್ಗೆ. ಈ ವರ್ಷ ಬಹಳ ರಶ್ ಇದೆ, ಏನು ನೋಡಕ್ಕೆ ಆಗ್ತಾ ಇಲ್ಲ. ನಾನು ಏನು ಮಾಡಲಿ ಅಂತ ಒಂಚೂರು ಗೊತ್ತಾಗ್ತಾ ಇಲ್ಲ. ಆಟ ಆಡಲ ಏನು ತಿನ್ನಲ ಏನು ತಗೋಲ್ಲ ಅದೊಂದು ಗೊತ್ತಾಗ್ತಾ ಇಲ್ಲ. ಎಷ್ಟೊಂದು ಇಟ್ಟಿದ್ದಾರೆ, ಅಷ್ಟು ನಂಗೆ ಏನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟು ಚೆನ್ನಾಗಿದೆ ಇದು. ವ್ಯಾಪಾರಸ್ಥರಂತೂ ಅತ್ತ ಇತ್ತ ನೋಡೋಕಾಗದಷ್ಟು ಬ್ಯುಸಿ. ಈ ಬಾರಿ ಮಳೆ ಇಲ್ಲದೆ ಬೆಳೆ ಕಡಿಮೆ ಎಂದು ಬೆಲೆ ಏರಿಕೆ ಆದ್ರೂ ಗ್ರಾಹಕರಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂತಾರೆ ವ್ಯಾಪಾರಿಗಳು. ಇವತ್ತಿಂದ ಸ್ಟಾರ್ಟ್ 3 ದಿವಸ 4 ದಿವಸ ಇನ್ನು ಕರೆಕ್ಟ್ ವ್ಯಾಪಾರ ಆಗ್ತಾ ಇರ್ತದೆ. ಕಡಲೆಕಾಯಿ ಎಲ್ಲ ಜಾಸ್ತಿ, 3,000 ರೂಪಾಯಿ 2,500 ರೂಪಾಯಿ ಮೂಟೆ ಕಡಲೆಕಾಯಿ. ಇಪ್ಪನೇ ರೇಟು. ಕಾಯಿ ಈ ಸತಿ ಬೆಳೆಯಿಲ್ಲ, ಜನಗಳಿಗೆ ಮಳೆ ಇಲ್ಲ. ಸೇರಿಗೆ 20, 25. ಉರ್ದಿರೋ ಕಡಲೆಕಾಯಿಗೆ 25, ಹಸಿ ಕಡಲೆಕಾಯಿಗೆ 20. ಕೆಜಿಗೆ 20 ರೂಪಾಯಿಯಂತೆ ಕಡಲೆ ಸಿಕ್ತಿದ್ದು ಬಂದ ಕಡಲೆ ಪ್ರಿಯರು ಕಡಲೆಕಾಯಿ ತಿನ್ನುತ್ತಾ ಆಟ ಆಡುತ್ತಾ ಗೆಳೆಯರೊಂದಿಗೆ ಹರಟೆ ಹೊಡೆಯುತ್ತಾ ಈ ವೀಕೆಂಡ್ ಅನ್ನ ಎಂಜಾಯ್ ಮಾಡಿದ್ರು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್.